ನಿಮ್ ಗಾಡಿ ಪರ್ಫೆಕ್ಟ್ ಆಗಿದೆ. ಎಷ್ಟಾಯ್ತಪ್ಪ? 2,000 ರೂಪಾಯಿ ಆಯ್ತು. ಹೌದಾ, ತಗೋ. ಥ್ಯಾಂಕ್ ಯು. ಬರ್ತೀನಿ. ಮೂರ್ತಿ ಯಾರ ಬಂದಿದ್ರಣ್ಣ? ಅಣ್ಣ, ಕೊಯಮತ್ತೂರು ಗಾಡಿ ನಾಳೆನೇ ಡೆಲಿವರಿ ಕೊಡ್ಬೇಕಂತೆ. ಕೊಟ್ರಾಯ್ತು. ಅಪ್ಪಾಜಿಯಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ನನಗೆ ಎಷ್ಟೆಲ್ಲ ಹೇಳಿದ್ರಿ ನೀ ಆರಾಮಾಗಿರು ಅಂತ. ನನ್ನ ಮಾತೆ ಕೇಳೋದಿಲ್ಲ ನೀವು. ವಿಶ್ವ, ವಯಸ್ಸಾದ್ಮೇಲೆ ಜಾಸ್ತಿ ಹೊತ್ತು ಸುಮ್ಮನೆ ಕೂತ್ಕೊಳಕ್ ಆಗೋದಿಲ್ಲ ಕಣೋ. ಹೀಗೆ ಹಠ ಮಾಡ್ಕೊಂಡು ನಿನ್ನ ಆರೋಗ್ಯಕ್ಕೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ? ಪಾದರ ಸುತ್ತರ ಮಗ ಇರ್ಬೇಕಾದ್ರೆ ನನಗೇನೋ ಯೋಚನೆ. ಇದಕ್ಕೇನು ಕಡಿಮೆ ಇಲ್ಲ ಅಪ್ಪಾಜಿ. ಇನ್ನೊಂದ್ಸಲ ಹೀಗೆ ಮಾಡಿದ್ರೆ ನಾ ಸುಮ್ಮನೆ ಇರೋದಿಲ್ಲ. ತಗೊಳ್ಳಿ. ಹೌದು, ಕೃಷ್ಣ ಬಂದಿದ್ನ? ಇಲ್ವಲ್ಲೋ. ಮೂರ್ತಿ, ಕೃಷ್ಣ ಟೀ ತಾಂಬರ ಕೇಳ. ಎಲ್ಲ ಕಡೆ ಇಂಥ ನನ್ನ ಮಕ್ಕಳೇ ತುಂಬ್ಕೊಂಡ್ಬಿಟ್ರೆ ಪ್ರಪಂಚ ನೆಗೆದ್ ಬಿದ್ದು ನೆಲ್ಲಿಕಾಯಿ ಆಗ್ಬಿಡುತ್ತೆ. ತಗೊಳ ಕ್ರಾಂತಿ. ಅಪ್ಪಾಜಿ ತಗೊಳ್ಳಿ. ಏನಯ್ಯ ಕೃಷ್ಣ, ಯಾರಿಗೆ ಬೈತಾ ಇದೀಯೋ? ಏನಿಲ್ಲ, ಜೀವನನೇ ಬೇಜಾರಾಗ್ಬಿಟ್ಟಿದ್ಯಪ್ಪ. ಯಾಕೋ ಮುಖನ ಯಾವಾಗ್ಲೂ ಅರ್ನೆಲ್ಲ ಕುಡಿದ ಹತ್ರ ಮಾಡ್ಕೊಂಡಿರ್ತೀಯ? ಇನ್ನೇನ್ ಗುರು, ನನ್ನ ಅಂಗಡಿ ಪಕ್ಕದಲ್ಲಿ ಇದ್ನಲ್ಲ ಕುಂಬಳಕಾಯಿ ಚೊಂಬಣ್ಣ, ಸಾಲ್ಗಾರರು ಕಾಟ ತಡಿಯಕ್ಕಾಗದೆ ಮೆಟಲ್ ಸೀಟ್ ತಗೊಂಡು ನೆಗೆದ್ ಬಿದ್ಬಿಟ್ಟಿದ್ದಾನೆ. ಅಲ್ಲ, ಯೋಗ್ಯತೆ ಮೀರಿ ಯಾಕೆ ಸಾಲ ಮಾಡ್ಬೇಕು ಅಂತೀನಿ. ಸಾಲ ಕೊಡೋನೇನು ನೋಟ್ನ ಪ್ರಿಂಟ್ ಮಾಡಕ್ ಕೊಡ್ತೇನೆ. ಎಲ್ಲಾರು ಹಿಂಗೆ ಮಾಡ್ಬಿಟ್ರೆ ಅವನು ಮಠ ಸೇರ್ಕೋಬೇಕಾಯ್ತದ ಅಷ್ಟೇ. ಊರ್ನ ಉಸಾಬರಿ ಕಟ್ಕೊಂಡು ಕಾಜಿ ಸಾಬ ಬಡವ ಆದಂಗೆ ನಿನ್ಗೆ ಯಾಕೋ ಇದಲ್ಲ? ಅದು ಸರಿ ಇನ್ನು. ಟೀ ಕುಡ್ದಾದ್ರು ಸ್ವೀಟ್ ತಿನ್ನು, ಸ್ವೀಟ್ ತಿಂದಾದ್ರು ಟೀ ಕುಡಿ. ತಕೋ. ಇದ್ಯಾಕೋ ನೀನ್ ಹುಡ್ತಾ ಬನ್ನ? ಅಯ್ಯ, ಈ ಪ್ರಪಂಚದಲ್ಲಿ ಬಯೋಡೇಟಾನೇ ಇಲ್ಲಿರೋ ಬೇವರ್ಸಿ ನನ್ ಮಗ ಅಂತಂದ್ರೆ ನಾನೇ ನೋಡು. ಇನ್ನು ಹುಟ್ಟಿದಪ್ಪ ಎಲ್ಲಿಂದ ಬರ್ಬೇಕು? ನಮ್ಮ ಅಪ್ಪಂದು ಸೂಪರ್ ಡೂಪರ್ ಸಿಲ್ವರ್ ಜುಬ್ಲಿ. ಓಹೋ, ಹೆಲಿಕಾಪ್ಟರ್ ಪೂಜೆ. ನೀನ್ ಟೀ ಕುಡಿ ಗುರು, ನಾ ಬರ್ತೀನಿ.